ಊರಿನವರಿಗೆ ಸಿಕ್ಕಿರುವಂತಹ ಉತ್ತರವನ್ನ ನೀವು ನಮ್ಮೊಟ್ಟಿಗೆ ಹಂಚ್ಕೊಳ್ಬಹುದಾ? ನೋಡಿ ಮೇಡಮ್, ನಮಗೆ ಅವ್ರು ಏನು ಹೇಳಿದ್ರು, ಯಾವ ವಿಚಾರದಲ್ಲಿ ಇವತ್ತು ಹೋರಾಟಕ್ಕೆ ಇಳಿದ್ರು, ಅಲ್ಲಿಂದ ಎಲ್ಲೆಲ್ಲಿ ಹೋದ್ರು, ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಗ್ಗೆ ಅದನ್ನು ಕೆಡಿಸಲಿಕ್ಕೆ ಹೋದ್ರು, ಇಲ್ಲಿ ಬೇರೆ ಬೇರೆ ವಿಚಾರಗಳ ಬಗ್ಗೆ ಮಾತಾಡಲಿಕ್ಕೆ ಹೋದ್ರು. ಈಗ ಹಿರಿಯ ವಕೀಲರು ಹೇಳಿದಾಗೆ ಧರ್ಮಸ್ಥಳದಲ್ಲಿ ದೇವರಿಲ್ಲ, ಮಂಜಸ್ವಾಮಿ ಇಲ್ಲ, ಅಣ್ಣಪ್ಪ ಸ್ವಾಮಿ ಇಲ್ಲ, JCB ನುಗ್ಗಿಸಿ ಅಂತ ಹೇಳಿದ್ರು. ನಾವು ಧರ್ಮಸ್ಥಳದ ಕಡೆಗೆ ಲಕ್ಷಾಂತರ ಜನರು ಬರ್ತೇವೆ ಅಂತ ಹೇಳಿದ್ರು, ಅಲ್ಲಿ ನಾವು ರ್ಯಾಲಿ ಮಾಡ್ತೇವೆ ಅಂತ ಹೇಳಿದ್ರು, ನುಗ್ತೇವೆ ಅಂತ ಹೇಳಿದ್ರು, ಏನೇನೋ ಮಾತುಗಳನ್ನೆಲ್ಲ ಹೇಳ್ತಾ ಬಂದ್ರು. ಕೊನೆಗೆ ಬುರುಡೆ ಬಂತು. ಏನು ಬಿ ಗ್ಯಾಂಗ್ ಇದೆಯೋ, ನೀವು ಬುರುಡೆ ಗ್ಯಾಂಗ್ ಅಂತ ಹೇಳ್ಬೋದು, ಆದ್ರೆ ನಿಮ್ಮದೇ ಮಾಧ್ಯಮದಲ್ಲಿ ನೀವು ಕೆಲವು ವಿಚಾರಗಳನ್ನು ಅವರ ಬಗ್ಗೆ ಹೇಳ್ತೀರಿ. ಹಲವಾರು ಅರ್ಥಗಳನ್ನು ನಾವು ಕೊಡ್ಬೋದು, ಬ್ಲಾಕ್ ಮೇಲ್ ಇರ್ಬೋದು. ಅದಕ್ಕೋಸ್ಕರ ಆ ಬಿ ಗ್ಯಾಂಗ್ ಏನಿದೆ, ಇದರ ಉದ್ದೇಶ ಏನು ಅಂತ ಹೇಳಿದ್ರೆ, ಟೋಟಲ್ ಆಗಿ ಕ್ಷೇತ್ರದ ಬಗ್ಗೆ ಒಂದು ಹೆಸರನ್ನು ತರಬೇಕು, ಕಾವಂದ್ರಿಗೆ ಒಂದು ಹೆಸರನ್ನು ತರಬೇಕು, ಧರ್ಮಾಧಿಕಾರಿ ಪಟ್ಟಕ್ಕೆ ಒಂದು ಹೆಸರನ್ನು ತರಬೇಕು. ಅದರ ವೇಳೆಯಲ್ಲಿ ಹೇಳ್ತಾರೆ ಮೇಡಮ್, ತಮಗೆ ಗೊತ್ತಿರಬಹುದು, ನಾವು ನಾಳೆ ಇವರನ್ನು ಧರ್ಮಾಧಿಕಾರಿ ಪಟ್ಟದಲ್ಲಿ ಕೂತ್ಕೊಳ್ತೇವೆ ಅಂತೇಳಿ. ಇವರು ಧರ್ಮಾಧಿಕಾರಿ ಪಟ್ಟದಲ್ಲಿ ಕೂತ್ಕೊಳ್ಳಿಕ್ಕೆ ಕಾವಂದ್ರಿಗೆ ಕೂಡ ಕೊಟ್ಟದ್ದು 800 ವರ್ಷಗಳ ಇತಿಹಾಸ ಈ ಕ್ಷೇತ್ರದಲ್ಲಿ ಇದೆ. ಆ ಧರ್ಮದೇವತೆಗಳು ತಂದು ಕೂತ್ಕೊಳಿಸಿದ್ದು ಏನು, ಇವರು ಪಟ್ಟದಿಂದ ಇಳಿಬೇಕು ಅಂತ ಹೇಳ್ತಾರಲ್ಲ, ಅವರ ಅಜ್ಜನ ಅಥವಾ ಅಜ್ಜಿಯ ಮಕ್ಕಳು ಈ ಪಟ್ಟವನ್ನು ಕೊಟ್ಟದ್ದಲ್ಲ. ಅವರು ನಮಗೆ ಸಭ್ಯತೆಯನ್ನು ಕಲಿಸಿದೆ ಶ್ರೀ ಕ್ಷೇತ್ರ ಧರ್ಮಸ್ಥಳ. ಹಾಗಾಗಿ ಭಾಷೆಗಳನ್ನು ಉಪಯೋಗ ಮಾಡುದಿಲ್ಲ. ಒಂದು ವೇಳೆ ನಾವು ಭಾಷೆಯನ್ನು ಉಪಯೋಗ ಮಾಡಿದ್ರೆ ಇವರ ಅಪ್ಪನ ಭಾಷೆಯನ್ನು ಉಪಯೋಗ ಮಾಡ್ಲಿಕ್ಕೂ ನಮಗೆ ಗೊತ್ತಿದೆ, ಆದ್ರೆ ನಾವು ಅದಕ್ಕೆಲ್ಲ ಹೋಗ್ಲಿಲ್ಲ. ಇವತ್ತಿನ ತನಕ ಕೂಡ ಕಾವಂದ್ರು ನಮಗೆ ಪಾಠ ಕಲಿಸಿದ್ದಾರೆ, ನೀವು ತಾಳ್ಮೆಯಿಂದ ಇರಿ ಅಂತ ಹೇಳಿ. ನಾವು 10-13 ವರ್ಷಗಳಿಂದ ತಾಳ್ಮೆಯಿಂದ ಇದ್ದೆವು. ಆದ್ರೆ ಮೊನ್ನೆ ತಾವು ಕೂಡ ಗಮನಿಸಿದ್ರಿ, ನಮ್ಮ ಹುಡುಗರ ತಾಳ್ಮೆಯ ಕಟ್ಟೆ ಒಡೆದು ಹೋಯ್ತು. ಏನಾಯ್ತು ಅಂತ ಹೇಳಿ, ನಾವೇನೋ ಇಲ್ಲಿ ಕಡ್ಲೆಕಾಯಿ ತಿಂತ ಕೂತ್ಕೊಳ್ಳಿಲ್ಲ, ಅದನ್ನು ಅವ್ರಿಗೆ ಗೊತ್ತಬೇಕು. ನಮ್ಮನ್ನು ಬಂಧಿಸುವ ಜೈಲುಗಳೇ ಇಲ್ಲ ಅಂತ ಹೇಳಿದ್ರು. ಏನಾಯ್ತು ಮೊನ್ನೆ? 1 ದಿವಸ 2 ದಿವಸ 3 ದಿವಸ ಜೈಲುಗಳಲ್ಲಿ ಇವರು ಕೂತ್ರಲ್ಲ. ನಮಗೆ ಸಂವಿಧಾನ ಇಲ್ಲ, ಜಡ್ಜಿಗೆ ಬೈಲಿಕ್ಕೆ ಪ್ರಾರಂಭ ಮಾಡಿದ್ರು. ಏನೆಲ್ಲ ಹುಚ್ಚು ಕಟ್ಟಿಕೊಂಡು ಮಾತಾಡಲಿಕ್ಕೆ ಶುರು ಮಾಡಿದ್ರು ಇವರು, ಅವರ ಗ್ಯಾಂಗಿನವರೆಲ್ಲ ಏನೇನೋ ಹೇಳ್ತಾ ಇದ್ದಾರಲ್ಲ. ಆದ್ರೆ ಇದರ ಷಡ್ಯಂತ್ರ ಏನು? ಪಿತೂರಿ ಅಂತ ಹೇಳ್ತಾರೆ, ಅವರು ಅದನ್ನು ಒಪ್ತಾ ಇಲ್ಲ. ನಿನ್ನೆ ಕೂಡ ಫ್ರೀಡಂ ಪಾರ್ಕ್ ಅಲ್ಲಿ ಒಬ್ರು ಮಾತಾಡ್ತಾ ಇದ್ರು. ಏನು ಈಗಲೂ ಅವರು ಮಾತಾಡುವ ಶೈಲಿಯೇ ಬೇರೆ ಇದೆ. ತಾವು ವಕೀಲರು ಹೇಳಿದಾಗೆ ಇವರು ಏನ್ ಮಾಡ್ಬೇಕೀಗ, SIT ಅವರು ತಕ್ಷಣ ನಮಗೆ ಖಂಡಿತ SIT ಮೇಲೆ ಸಂಶಯ ಇಲ್ಲ. ಆದ್ರೆ ಏನಾಗಿದೆ, ಜನರಿಗೆ ಇದು ಭಾವನೆ ಬಂದಿದೆ. ಅವರನ್ನು ಯಾಕೆ ಬಿಡ್ತಿದ್ದಾರೆ ಈ ರೀತಿ ಮಾತಾಡ್ಲಿಕ್ಕೆ? ಅವ್ರು ಇನ್ನೂ ಬೈತಾ ಇರ್ಬೋದಾ? ನಿನ್ನೆ ಏನು ಹೇಳಿದ್ರು ಮೇಡಮ್ ಅಲ್ಲಿ, ನಿನ್ನೆ ಫ್ರೀಡಂ ಪಾರ್ಕ್ ಅಲ್ಲಿ ಏನು ಮಾತಾಡಿದ್ರು ಇವರು? ಆ ಉಚ್ಚಾಟಿತ ಒಬ್ಬ ನಿವೃತ್ತ ಉಚ್ಚಾಟಿತ ಅಧಿಕಾರಿ ಅವರು ಮಾತಾಡಿದ ಸ್ಟೈಲ್ ಏನು? ಅವರನ್ನು ಯಾಕೆ ಇಷ್ಟು ಫ್ರೀ ಬಿಟ್ಟಿದೆ ಸರ್ಕಾರ? ಅವ್ರು ಹಾಗಾದ್ರೆ ಇನ್ನೂ ಮಾತಾಡ್ಬೋದಾ? ಸುಪ್ರೀಂ ಕೋರ್ಟ್ ನಲ್ಲಿ ಹಾಕಿದಂತ ಆರ್ಟಿಕಲ್ 32 ಅಲ್ಲಿ ಹಾಕಿದಂತ ಒಂದು ಇಡೀ ಪ್ರಕರಣ ನಡೆಸಿ ಕೋರ್ಟ್ ಅನ್ನು ಇವತ್ತು ಯಾಮರ್ಸಿದ್ದಾರೆ, ಸರ್ಕಾರವನ್ನು ಯಾಮರ್ಸಿದ್ದಾರೆ, ಜನರನ್ನು ಯಾಮರ್ಸಿದ್ದಾರೆ, ಪೊಲೀಸ್ ಇಲಾಖೆಯನ್ನು ಯಾಮರ್ಸಿದ್ದಾರೆ, ಗೃಹ ಇಲಾಖೆಯನ್ನು ಯಾಮರ್ಸಿದ್ದಾರೆ. ಸರ್ಕಾರಕ್ಕೆ ಇದು ಗೊತ್ತಾಗ್ಬೇಕಲ್ವಾ? ಸರ್ಕಾರ ಇಂಥವರನ್ನು ಖಂಡಿತವಾಗಿಯೂ ತಕ್ಷಣ ಬಂಧಿಸಬೇಕು, ಅವರ ಮೇಲೆ ಆಕ್ಷನ್ ತಗೊಳ್ಬೇಕು. ನೋಟಿಸ್ ಕೊಡುವಂತದ್ದಲ್ಲ ಮೇಡಮ್. ನೋಟಿಸ್ ಕೊಟ್ಟು ಈಗ ಅವರನ್ನು ಇನ್ನು ಆಂಟಿಸಿಪೇಟರಿ ಬೇಲ್ ಸಿಗ್ತದೆ ಇಲ್ವಾ ಬೇರೆ ಪ್ರಶ್ನೆ. ನೋಟಿಸ್ ಸಿಕ್ಕಿದ ಕೂಡ ಅವರನ್ನು ಯಾಕೆ ಪಾಪದವರಿಗೆ ನೋಟಿಸ್ ಕೊಡ್ತಾರ? ಯಾಕೆ ಇವರು ನೋಟಿಸ್ ಕೊಟ್ಟು ಈ ರೀತಿ ಮಾಡ್ತಿದ್ದಾರೆ? ಅದು ಕೂಡ 1 ವಾರ ಎಲ್ಲ ನೋಟಿಸ್ ಕೊಡ್ತಿದ್ದಾರಲ್ಲ ಮೇಡಮ್. ಅವರನ್ನು ತಕ್ಷಣ ಈ ಬಗ್ಗೆ ಕ್ರಮ ಕೈಗೊಳ್ಳಬೇಕು. SIT ಸರಿಯಾಗಿ ತನಿಖೆ ಮಾಡ್ತಾ ಇದೆ, ಆದ್ರೆ ಜನರಲ್ಲಿ ಸಂಶಯ ಮೂಡುವಾಗೆ ಮಾಡಬಾರ್ದು ಅಂತ ಹೇಳುವಂತ ಅನಿಸಿಕೆ ನನ್ನದು ಮೇಡಮ್. ಸರ್, ಈಗ ಅವ್ರ ಮಾತುಗಳನ್ನು ಕೇಳಿಸ್ಕೊಂಡು ನಿನ್ನೆ ಕೂಡ ಇಲ್ಲಿ ಸೌಜನ್ಯ ವಿಚಾರವಾಗಿ ಹೋರಾಟವನ್ನು ಮಾಡಬೇಕಾದ್ರೆ ಇಲ್ಲಿ ಒಂದಷ್ಟು ಜನ ಸೇರ್ಕೊಂಡಿದ್ರು. ಅವ್ರ ಭಾಷೆಗಳನ್ನು ಕೇಳಕ್ಕೂ ಆಗ್ತಿಲ್ಲ. ಮತ್ತೆ ಅಸಂವಿಧಾನಿಕ ಪದಗಳನ್ನ ಬಳಕೆ ಮಾಡೋದ್ರಲ್ಲಿ ಆ ಬಿ ಗ್ಯಾಂಗ್ ಅಂತ ಏನ್ ಹೇಳ್ತೀವಲ್ಲ, ಅದರಲ್ಲಿ ಟಾಪ್ ಮೋಸ್ಟ್ ಅಲ್ಲಿ ಇದ್ದಾರೆ ಅಂತ ಹೇಳಿದ್ರೆ ತಪ್ಪಾಗೋದು. ಅಂದ್ರೆ ಯಾರ ಭಯನೂ ಇಲ್ಲ. ಜಸ್ಟಿಸ್ಗೆ ಮಾತಾಡು, ಲಾಯರ್ಗೆ ಮಾತಾಡು, ಗೃಹ ಸಚಿವರು, ಅವರು ಎಲ್ರಿಗೂ ಮಾತಾಡ್ತಾ ಕೂರೋದು. ನೋಡಿ, ಇಲ್ಲಿ ಅವ್ರು ಹೇಳಿದ್ದು, ಕೇಶುಗೌಡರು ಹೇಳಿದ್ ನಿಜ. ಪೊಲೀಸರು ಯಾವ ಥರದಲ್ಲಿದ್ದಾರೆ ಅಂದರೆ, ಗಾಳಿ ಬಂದ ಕಡೆ ತೂರ್ಕೊಳ್ಳುವಂಥ ವ್ಯವಸ್ಥೆ ಇದೆ ಪೊಲೀಸರು. ನಾನು SIT ಬಗ್ಗೆ ಅವರ ಅನುಮಾನ ಇದೆ ಇಲ್ಲ ಅಂತಾರೆ. ನಾನು ಮಾತ್ರ 100% ಹೇಳ್ತೀನಿ, ದೆರ್ ಈಸ್ ಎ ಹಿಡನ್ ಅಜೆಂಡಾ. ಸರ್ಕಾರನೇ ಅವರಿಗೆ ಬ್ಯಾಕಿಂಗ್ ಮಾಡ್ತಾ ಇದ್ದಾರೆ. ನೀವು ಇದೇ ಥರದಲ್ಲಿ ಸ್ಟೇಟ್ಮೆಂಟ್ ಇಸ್ ಅ ವೆರಿ ಪ್ರೀಶಿಯಸ್ ಸ್ಟೇಟ್ಮೆಂಟ್ ಆಗ್ಬಿಡುತ್ತೆ ಸರ್. ಹೌದು, ಐ ವಿಲ್ ಸ್ಟ್ಯಾಂಡ್ ಬೈ ದಟ್. ಇವತ್ತು ನೀವು ಹೇಳ್ತೀರಿ ತಿಮರೋಡಿ ಅವರಿಗೆ ಬ್ಯಾಕಪ್ ಮಾಡ್ತಾ ಇದೆ ಅಂತ ಹೇಳ್ತಿದ್ದೀರಾ. SITಗೆ ಒಂದು ಹಿಡನ್ ಅಜೆಂಡಾ. ಹಿಂಗೊಂದು ಕಂಪ್ಲೇಂಟ್ ಬರುತ್ತೆ, SIT ಫಾರ್ಮ್ ಮಾಡ್ತಾರೆ, SITಗೆ ಇವ್ರನ್ನ ಹೆಡ್ ಮಾಡ್ತಾರೆ. ನೀವು ಅವರು ಹೇಳ್ದಾಗೇನೆ ಇದು ಮಾಡ್ಕೊಂಡು ಹೋಗ್ರಿ ಅಂತ. ನೋಡ್ರಿ, ಮಾಸ್ಕ್ ಮ್ಯಾನ್ ಅಂತ ಹೇಳ್ಕೊಂಡು ಸ್ಟಾರ್ಟ್ ಆಯಿತು. ಆಮೇಲೆ ಅದು ಹೊರಗಡೆ ಬಂತಲ್ಲ, ಅವನ್ನ ಆಮೇಲೆ ಅರೆಸ್ಟ್ ಮಾಡಿದ್ರು. ಅರೆಸ್ಟ್ ಮಾಡಿದ್ಮೇಲೆ ಅವ್ನು ಹೇಳಿದ್ದೆಲ್ಲ ಸುಳ್ಳು ಅಂದಮೇಲೆ ಯು ಹ್ಯಾವ್ ಟು ಸ್ಟಾಪ್ ಯುವರ್ ಡಿಗ್ಗಿಂಗ್.
ಯಾಕೆ ನಿಲ್ಲಿಸಲಿಲ್ಲ ನೀವು? ಇವತ್ತಿನವರೆಗೆ ಪ್ರಣಬ್ ಮಹಾಂತಿ ಅವರು ಎಲ್ಲಾದ್ರೂ ಒಂದು ಪ್ರೆಸ್ ಮೀಟ್ ಮಾಡಿ ಹೇಳಿದ್ದಾರೆ. ಅಲ್ಲ ಸರ್, ಅಂದ್ರೆ ವರದಿ ಬರ್ಬೇಕಲ್ಲ ಸರ್. ಈಗ ದಟ್ ಈಸ್ ವೈ ಏನು ಅಲ್ಲಿಂದ ಬರೋದು, ಹೋಮ್ ಮಿನಿಸ್ಟರ್ ಹತ್ರ ಕೂತ್ಕೊಳ್ಳೋದು, ಸರ್ ಇವೆಲ್ಲ ಮಾಡಿದ್ದೀನಿ ಮುಂದೇನ್ ಮಾಡ್ಲಿ, ಇನ್ನೂ ಮಾಡಪ್ಪ, ಆಮೇಲೆ ಸ್ವಲ್ಪ ಈಗ ನಾಳೆ ದಿವಸ ಆಮೇಲೆ ಈಗ 13 ಗುಂಡಿಗಳು ಆಗ್ದಿಲ್ಲ ಅಂದ್ರೆ ನಾವ್ ಹೇಳಿದ ಕಡೆ ಆಗ್ದಿಲ್ಲ ಅಂತ ಆಯ್ತು. ಮತ್ತೆ ಕೋರ್ಟ್ಗೆ ಹೋಗ್ತಿದ್ರು, ಅವತ್ತೇನು ಮತ್ತೆ ಕೋರ್ಟಿಂದ ತಗೊಂಡ್ ಬರ್ತಿದ್ರಲ್ವಾ ಸರ್? ಅವತ್ತು ಈ ಮಾಸ್ಕ್ ಮ್ಯಾನ್ ಹೇಳಿದ ಜಾಗದಲ್ಲಿ ಎಲ್ಲಾ ಆಗಿದ್ರು ಸಹ ಏನೂ ಸಿಗ್ಲಿಲ್ಲ. ಟ್ರೂ. ವಿಠಲ್ಗೌಡ ಬಂದ ತಕ್ಷಣ ಬಂದ್ಬಿಡ್ತು, ಮತ್ತೆ ಕೋರ್ಟಿಗೆ ಹೋದ್ರಲ್ಲ ಸರ್. ಅಲ್ಲ ದಟ್ ಈಸ್ ವೈ ಆ ಜಾಗ ಹೇಳಿರ್ಲಿಲ್ವಲ್ಲ ಸರ್ ಚಿನ್ನಯ್ಯ? ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ಚಿನ್ನಯ್ಯಂದು ಬ್ಯಾಕ್ ಗ್ರೌಂಡ್ ಗೊತ್ತಾಗೋಯ್ತು. ಚಿನ್ನಯ್ಯನ ಮೊದಲನೇ ಹೆಂಡತಿ, ಎರಡನೇ ಹೆಂಡತಿದು ಗೊತ್ತಾಯ್ತು. ಆಮೇಲೆ ಆ ಒಂದು ಅಜ್ಜಿ ಬಂದರು. ಇವೆಲ್ಲ ಪಾತ್ರಧಾರಿಗಳು, ಪೋಷಕ ನಟರು, ಮೇನ್ ನಟರು. ಆಲ್ ರೈಟ್ ಸರ್. ಹಾಗೆ ಒಂದು ಪೂರ ಇದು ಮಾಡಿದ್ದಾರೆ. ಇದು ಕಾಮನ್ ಸೆನ್ಸ್ ಇರೋರಿಗೆ ಗೊತ್ತಾಗಲ್ಲನ್ರಿ, ಇನ್ನೇನು ನೀವು IPS ಆಫೀಸರು SIT ಅವ್ರಿಗೆ ತಿಳಿಯಲ್ವಾ? ಸೊ ಲಾಸ್ಟ್ ಏನ್ ಹೇಳಕ್ ಇಷ್ಟಪಡ್ತೀರಿ ಸರ್ ಈ ಪ್ರಕರಣದ ಬಗ್ಗೆ? ನೀವು ನನ್ನ ಇದರಲ್ಲಿ SIT ಅವರು ಯಾವುದೇ ಕಾರಣಕ್ಕೂ ಅದನ್ನ ಅಂತಿಮ ವರದಿ ಕೊಡೋದಿಲ್ಲ, ಹೀಗೇನೆ ತಳ್ಕೊಂಡು ಹೋಗ್ತಾರೆ. ಡ್ರ್ಯಾಗ್. ನಾನು ಹಾಗಾದ್ರೆ ನಿಮಗೆ ಕಾಲಮಿತಿ ಇಲ್ವೇ? ಆಲ್ ರೈಟ್ ಸರ್. ಇಷ್ಟೆಲ್ಲ ಗೊತ್ತಾದ್ರೂ ಸಹ ನೀವು ಇದನ್ನ ಪುನಃ ಗುಂಡಿ ತೆಗೆಯುವಂತಹ ಕೆಲಸನ ಮಾಡ್ತಾನೇ ಇದ್ದೀರಲ್ಲ, ಹೇಗೆ ಇದು ಮಾಡ್ತೀರಿ? ಈಗ ತಿಮ್ಮರೋಡಿ ಅವ್ರನ್ನ ಅರೆಸ್ಟ್ ಯಾಕೆ ಮಾಡಲಿಲ್ಲ? ನೀವು ಅವರು ಒಂದು ಪಾಯಿಂಟ್ ಹೇಳಿದ್ರೆ ಹೇಳ್ಬಿಡ್ತೀನಿ, ಎಲ್ಲರ ಮನೆಗೂ ಸಹ ನೀವು ನೋಟಿಸ್ ಅಂಟಿಸ್ತೀರಾ? ಕರ್ನಾಟಕದಲ್ಲಿ ಇರುವ ಯಾವುದೇ ಬೇರೆ ಬೇರೆ ಕೇಸ್ಗಳಲ್ಲಿ ನೀವೇನು ಮಾಡ್ತೀರಾ? ಟ್ಯಾಕ್ಟಿಕ್ಸು ಅವ್ರು ಸಿಕ್ಲಿಲ್ವಾ ಅಂದ್ರೆ ತಿಮ್ಮರೋಡಿಗೆ ಸುಮ್ಮನೆ ಅನ್ನೆಸೆಸರಿ ಬಿಲ್ಡಪ್ ಕೊಡ್ತಾ ಇದಾರೆ. ಆಮೇಲೆ ಏನು ನೀವು ಪೊಲೀಸ್ ವ್ಯವಸ್ಥೆ ಹೇಗಿದೆ ಹೇಳ್ತೀನಿ. ರೈಟ್ 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 ಸರ್. ಅವ್ನು ಸಿಕ್ಲಿಲ್ವಾ? ಅವ್ರ ಅಪ್ಪನ ಹಿಡ್ಕೊಂಡ್ಬಂದು ಕೂರ್ಸ್ರಿ, ಮಗ ಓಡ್ ಬರ್ತಾನೆ. ಓಕೆ, ಆಲ್ ರೈಟ್ ಸರ್. ಎಸ್, ಕೇಶವಗೌಡ್ರೆ, ಥ್ಯಾಂಕ್ ಯು ಸೋ ಮಚ್ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ಅಮೃತೇಶ್ ಸರ್, ಥ್ಯಾಂಕ್ ಯು ಸೋ ಮಚ್ ನಿಮ್ಗೂ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ವೀಕ್ಷಕ